ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಬಂದು ದ ಪವರ್ ಆಫ್ ಹ್ಯಾಬಿಟ್ಸ್ ಅಂತ. ಹ್ಯಾಬಿಟ್ಸ್ ಅಂತಂದ್ರೆ ಸ್ನೇಹಿತರೆ ಹವ್ಯಾಸಗಳು, ನಮ್ಮ ದೈನಂದಿನ ಅಭ್ಯಾಸಗಳು. ಸ್ನೇಹಿತರೆ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ಒಬ್ಬ ಮಗ ಇರ್ತಾನೆ. ಆತ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೊಂಡಿರ್ತಾನೆ. ಏನೋ ಬ್ಯಾಡ್ ಹ್ಯಾಬಿಟ್ಸ್. ಹೆಂಗಾದ್ರೂ ಮಾಡಿ ಈ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ನನ್ನ ಮಗ ಬಿಡಬೇಕಲ್ಲ ಅಂತ ಹೇಳಿ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾನೆ, ಒಬ್ಬ ಬುದ್ಧಿವಂತ ಒಬ್ಬ ಪಂಡಿತನ ಹತ್ರ ತನ್ನ ಮಗನನ್ನ ಕರ್ಕೊಂಡು ಹೋಗಿ ಬಿಡ್ತಾನೆ. ಹೆಂಗಾದ್ರೂ ಮಾಡಿ ಇವನಿಂದ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಬಿಡಿಸಿ ಅಂತ. ಈ ಪಂಡಿತ ಏನ್ ಮಾಡ್ತಾನೆ, ಹುಡುಗನನ್ನ ಒಂದು ಉದ್ಯಾನವನಕ್ಕೆ, ಒಂದು ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾನೆ, ಒಂದು ಪಾರ್ಕ್ಗೆ. ಆ ಪಾರ್ಕ್ ಅಲ್ಲಿ ಒಂದು ಸಣ್ಣ ಗಿಡವನ್ನ ಕೀಳಕ್ಕೆ ಹೇಳ್ತಾನೆ ಹುಡುಗನನ್ನ. ಹುಡುಗ ಈಸಿಯಾಗಿ ಟಕ್ ಅಂತ ಕೀಳ್ತಾನೆ. ನಂತರ ಸ್ವಲ್ಪ ದೊಡ್ಡದಾದ ಗಿಡವನ್ನ ಕೀಳೋದಕ್ಕೆ ಹೇಳ್ತಾನೆ. ಹುಡುಗ ಹೆಂಗೋ ಸ್ವಲ್ಪ ಕಷ್ಟಪಟ್ಟು ಕಿತ್ತು ಬಿಡ್ತಾನೆ. ನಂತರ ಒಂದು ದೊಡ್ಡದಾದ ಬಳ್ಳಿಯನ್ನ ಕೀಳಕ್ಕೆ ಹೇಳ್ತಾನೆ. ಹುಡುಗ ಸ್ವಲ್ಪ ಬೆವ್ತು ಮುಕ್ಕರದು ಕಿತ್ತು ಬಿಡ್ತಾನೆ. ನಂತರ ಪಂಡಿತ ಹೇಳ್ತಾನೆ, ಒಂದು ಸೀಬೆಹಣ್ಣು ಮರವನ್ನ ತೋರಿಸಿ ಆ ಮರವನ್ನ ಕಿತ್ತಾಕಪ್ಪ ಅಂತ ಕೇಳ್ತಾನೆ. ಆ ಹುಡುಗ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಬೆವುತ್ರು ಕೀಳಕ್ಕೆ ಆಗಲ್ಲ. ಆಗ ಪಂಡಿತ ಒಂದು ಒಳ್ಳೆ ಪಾಠವನ್ನ ಆತನಿಗೆ ಹೇಳ್ತಾನೆ. ಕಂದ, ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳು ಚಿಕ್ಕದಿದ್ದಾಗ ಆರಂಭದಲ್ಲಿ ಕಿತ್ತಾಕದು ಬಿಡೋದು ಈಸಿ. ಅವು ಬೆಳೀತಾ 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 ನಮ್ಮ ಲೈಫಲ್ಲಿ ಅವು ಎಮ್ಮರವಾಗಿ ದೊಡ್ಡದಾಗಿ ಬೆಳೆದ್ಮೇಲೆ ಅವುಗಳನ್ನ ಬಿಡೋದು, ಅವುಗಳು ನಮ್ಮ ಲೈಫಲ್ಲಿ ಅಡಿಕ್ಷನ್ ಆದ್ಮೇಲೆ ಅವುಗಳನ್ನ ನಮ್ಮ ಜೀವನದಿಂದ ಕಿತ್ತಾಕೋದು ತುಂಬಾ ಕಷ್ಟ. ಆದ್ದರಿಂದ ನಿನ್ನ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಆರಂಭದಲ್ಲೇ ಧ್ವಂಸ ಮಾಡ್ಬಿಡು, ಬಿಟ್ಬಿಡು ಅಂತ ಹೇಳಿ ಜೀವನದ ಅತ್ಯದ್ಭುತವಾದ ಪಾಠವನ್ನ ಆ ಪಂಡಿತ ಆ ಹುಡುಗನಿಗೆ ಹೇಳ್ತಾನೆ. ಸ್ನೇಹಿತರೆ, ಈ ಕಥೆಯನ್ನ ಆಧಾರವಾಗಿಟ್ಕೊಂಡು ದ ಪವರ್ ಆಫ್ ಹ್ಯಾಬಿಟ್ಸ್, ನಾವು ಒಂದಷ್ಟು ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳ್ತಾ ಕತೆ ಶುರು ಮಾಡೋಣ. ಸ್ನೇಹಿತರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಒಮ್ಮೆ ಒಬ್ಬ ಜ್ಞಾನಿ ವೃದ್ಧ ಪಂಡಿತನನ್ನ ಭೇಟಿ ಮಾಡಿ ಕೇಳ್ತಾನೆ. ಅ ರಿಚ್ ಮ್ಯಾನ್ ಒನ್ಸ್, ಅಂದ್ರೆ ಒಮ್ಮೆ, ಆಸ್ಟ್ ಕೇಳ್ದ, ಅ ವೈಸ್ ಓಲ್ಡ್ ಸ್ಕಾಲರ್. ಸ್ನೇಹಿತರೆ, ಕಲಿಕೆಯಲ್ಲಿ ಯಾರಾದ್ರೂ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನೀವು ಕಂಡ್ರೆ ಆತನನ್ನ ಈಸ್ ಎ ರಿಚ್ ಮ್ಯಾನ್ ಅಂತ ಹೇಳ್ಬೇಕು. ಅಂಬಾನಿ ಈಸ್ ಎ ರಿಚ್ ಮ್ಯಾನ್, ಒಬ್ಬ ಶ್ರೀಮಂತ ವ್ಯಕ್ತಿ. ಒನ್ಸ್ ಅಂತಂದ್ರೆ ಸ್ನೇಹಿತರೆ ಒಮ್ಮೆ. ಒನ್ಸ್, ದಿನಕ್ಕೆ ಎಷ್ಟು ಸಲ ಟೀ ಕುಡಿತ್ಯಾ? ಒನ್ಸ್, ಒಮ್ಮೆ. ವೈಸ್ ಅಂತಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಬುದ್ಧಿವಂತ. ಓಲ್ಡ್ ಅಂತಂದ್ರೆ ವಯಸ್ಸಾದ ವೃದ್ಧ. ಸ್ಕಾಲರ್ ಅಂತಂದ್ರೆ ಸ್ನೇಹಿತರೆ ಪಂಡಿತ. ಓಕೆ, ನೀವೇನಾದ್ರೂ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಓಹೋ ಏನಪ್ಪಾ ಒಳ್ಳೆ ಪಂಡಿತ ಪಂಡಿತ ಮಾತಾಡ್ತೀಯಾ. ಸ್ನೇಹಿತರೆ, ಪಂಡಿತನಿಗೆ ಇಂಗ್ಲಿಷ್ ನಲ್ಲಿ ಸ್ಕಾಲರ್ ಅಂತ ಕರಿತೀವಿ. ಆಸ್ಕ್ಡ್ ಅಂತ ಇದೆ ಸ್ನೇಹಿತರೆ, ಇಲ್ಲಿ ಹಿಡಿ ಇದೆ, ಇದು ಪಾಸ್ಟ್ ಟೆನ್ಸ್, ಇದು V2. ಆಸ್ಕ್ ಅಂತಂದ್ರೆ ಕೇಳು, ಕೇಳದ ಅಂತ ಹೇಳೋದಕ್ಕೆ ನೀವು ಪಾಸ್ಟ್ ಟೆನ್ಸ್ ಹಿಡಿಯನ್ನ ಹ್ಯಾಡ್ ಮಾಡಿದ್ರೆ ಸಾಕು, ಆಸ್ಕ್ಡ್. ಸೊ ಶ್ರೀಮಂತ ವ್ಯಕ್ತಿ ಆ ವೃದ್ಧ ಪಂಡಿತನನ್ನ ಕೇಳ್ತಾರೆ. ಏನಂತ ಕೇಳ್ತಾರೆ? ತನ್ನ ಮಗನ ಕೆಟ್ಟ ಅಭ್ಯಾಸಗಳನ್ನ ನಿಲ್ಲಿಸೋದಕ್ಕೆ ಸಹಾಯ ಮಾಡಲು ಕೇಳ್ತಾನೆ. ತನ್ನ ಮಗ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ, ಸ್ಮೋಕಿಂಗ್, ಡ್ರಿಂಕಿಂಗ್, ಕೆಟ್ಟ ಹುಡುಗರ ಜೊತೆ ಸೇರ್ಕೊಳ್ಳೋದು, ಇಂತಹ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಬೆಳೆಸ್ಕೊಳ್ತಾ ಇದ್ದಾನೆ. ದಯವಿಟ್ಟು ಆತನನ್ನ ಆ ಹ್ಯಾಬಿಟ್ ಗಳನ್ನ ಬಿಡೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾನೆ. ಟು ಹೆಲ್ಪ್ ಇಸ್ ಸನ್ ಸ್ಟಾಪ್ ಇಸ್ ಬ್ಯಾಡ್ ಹ್ಯಾಬಿಟ್ಸ್. ಟು ಹೆಲ್ಪ್ ಅಂತ ಇದೆ ಸ್ನೇಹಿತರೆ ಟು ಅಂತಂದ್ರೆ ಇಷ್ಟೇ ಅರ್ಥ, ಖೇ ಅಥವಾ ಗೇನು ಅಂತ ಅರ್ಥ ಬರುತ್ತೆ. ಸಹಾಯ ಮಾಡು ಹೆಲ್ಪ್ ಅಲ್ವಾ. ಸೊ ಟು ಹೆಲ್ಪ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಸಹಾಯ ಮಾಡುವುದಕ್ಕೆ. ಗೊತ್ತಾಗ್ತಿದ್ಯಾ? ಹೀಸ್ ಅಂತಂದ್ರೆ ಸ್ನೇಹಿತರೆ ಅವನ. ಹೀ ಅಂದ್ರೆ ಅವನು, ಹೀಸ್ ಅಂತಂದ್ರೆ ಅವನ, ಅವನ ಮಗ, ಹೀಸ್ ಸನ್. ಸ್ಟಾಪ್ ಅಂತಂದ್ರೆ ಸ್ನೇಹಿತರೆ ನಿಲ್ಲಿಸು. ಓಕೆ, ನಿಲ್ಲಿಸಲು. ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಅಂತಂದ್ರೆ ಕೆಟ್ಟದು, ಹ್ಯಾಬಿಟ್ಸ್ ಅಂದ್ರೆ ಅಭ್ಯಾಸಗಳು, ಹವ್ಯಾಸಗಳು. ಈ ಸ್ಮೋಕಿಂಗು, ಡ್ರಿಂಕಿಂಗು, ಇದೆಲ್ಲ ಏನಿದೆ ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಅದನ್ನ ನಿಲ್ಸೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ಕೇಳ್ತಾನೆ ಯಾರು? ಶ್ರೀಮಂತ ಪಂಡಿತನನ್ನ. ಸೊ ಪಂಡಿತ ಏನ್ ಮಾಡ್ತಾನೆ ಈಗ? ಪಂಡಿತನು ಹುಡುಗನನ್ನ ಒಂದು ತೋಟಕ್ಕೆ, ಅಂದ್ರೆ ನಾನು ಉದ್ಯಾನವನ ಅಂತ ಹೇಳಿದೆ, ಒಂದು ತೋಟ, ಒಂದು ಗಾರ್ಡನ್ ಕರೆದುಕೊಂಡು ಹೋಗ್ತಾನೆ. ದ ಸ್ಕಾಲರ್ ಟುಕ್ ದ ಬಾಯ್ ಟು ಅ ಗಾರ್ಡನ್. ಕಲಿಕೆ ಸ್ನೇಹಿತರೆ,
ಸ್ಕಾಲರ್ ಆಗ್ಲೇ ಹೇಳಿದೆ ಪಂಡಿತ. ಟುಕ್ ಅಂತ ಇದೆ ಸ್ನೇಹಿತರೆ ಇದು V2. ಟೇಕ್ ಅಂತಂದ್ರೆ ತಕೋ ಅಥವಾ ಯಾರನ್ನಾದ್ರೂ ಕರ್ಕೊಂಡು ಹೋಗೋದಿಲ್ಲಾದ್ರೂ. ಓಕೆ, ನನ್ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗು, ಟೇಕ್ ಮೀ ಸಮ್ವೇರ್ ಅಂತ ಕರೀತಾರೆ. ನನ್ನನ್ನ ಎಲ್ಲೋ ಕರ್ಕೊಂಡು ಹೋದ ಅಂತ ಹೇಳೋದಕ್ಕೆ ಸ್ನೇಹಿತರೆ ನೀವು ಪಾಸ್ಟ್ ಟೆನ್ಸ್ V2 ವರ್ಬ್ ಟು ಅನ್ನ ಬಳಸಬೇಕು. ಅದೇನು ಟುಕ್. ಇದ್ರದ್ದು V3 ಏನು ಪಾಸ್ಟ್ ಪಾರ್ಟಿಸಿಪಲ್ ಟೇಕನ್, ನೆನ್ಪಿರ್ಲಿ ಇದು. ಓಕೆ, ಸೊ ಸ್ನೇಹಿತರೆ ಆ ಪಂಡಿತ ಟುಕ್ ಕರೆದುಕೊಂಡು ಹೋದ ಯಾರನ್ನ, ಆ ಹುಡುಗನನ್ನ. ಎಲ್ಲಿಗೆ? ಗಾರ್ಡನ್. ಆ ಗಾರ್ಡನ್ ಅಂತಿದೆ. ಆ ಅಂತಂದ್ರೆ ಸ್ನೇಹಿತರೆ ಒಂದು ತೋಟಕ್ಕೆ, ಒಂದು ಉದ್ಯಾನವನಕ್ಕೆ ಆತನನ್ನ ಕರ್ಕೊಂಡು ಹೋಗ್ತಾರೆ. ನೋಡಿ ಮತ್ತೆ ಟು ಇದೆ, ಕೆ, ಉದ್ಯಾನವನಕ್ಕೆ, ತೋಟಕ್ಕೆ, ಟು ಅ ಗಾರ್ಡನ್. ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ, ಮೊದಲು ಕರ್ಕೊಂಡು ಹೋಗ್ತಾನೆ. ಮೊದಲು ಅವನು ಹುಡುಗನಿಗೆ ಒಂದು ಚಿಕ್ಕ ಗಿಡವನ್ನ ಎಳೆಯೋದಕ್ಕೆ, ಬೇರ್ ಸಮೇತ ಕಿತ್ತಾಕೋದಕ್ಕೆ ಹೇಳ್ತಾನೆ. ಯಾರು? ಪಂಡಿತ ಹುಡುಗನಿಗೆ. ನೋಡಿ ಕರ್ಕೊಂಡು ಹೋದ, ಈಗ ಹೇಳ್ದ. ಸೊ ಈಗ ಹುಡುಗ ಒಂದು ಚಿಕ್ಕ ಗಿಡವನ್ನ ಕೀಳೋದಕ್ಕೆ ಹೇಳ್ತಾನೆ. ಫಸ್ಟ್ he has the boy to pull out a small plant. ಕಲಿಕೆ ಸ್ನೇಹಿತರೆ, ಫಸ್ಟ್ ಮೊದಲು he ಅಂದ್ರೆ ನಾನು ಆಗ್ಲೇ ಹೇಳಿದೆ ಅವನು, asked ಕೇಳದ, the boy ಆ ಹುಡುಗನನ್ನ, to pull out ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ಲಕ್ ಅಂತಾನು ಕರಿಬಹುದು ಇದನ್ನ, ಅಪ್ರೂಟ್ ಅಂತಾನು ಕರಿಬಹುದು ಇದನ್ನ. ಗಿಡವನ್ನ ಕೀಳೋದಕ್ಕೆ, ಎಳೆದು ಬಿಸಾಕೋದಕ್ಕೆ ಸ್ನೇಹಿತರೆ ಈ ಮೂರು ಪದಗಳನ್ನ ನೀವು ಬಳಸಬಹುದು. ಪುಲ್ ಔಟ್, ಪ್ಲಕ್, ಅಪ್ರೂಟ್. ಸೊ ಗಿಡವನ್ನ ಎಳೆದು ಬಿಸಾಕೋದಕ್ಕೆ ಆ ಪಂಡಿತ ಕೇಳ್ತಾನೆ. ಯಾಂತಹ ಗಿಡ? ಸ್ಮಾಲ್ ಪ್ಲಾಂಟ್, ಚಿಕ್ಕ ಗಿಡ. ಸರಿ, ಈಗ ಹುಡುಗ ಏನ್ ಮಾಡ್ತಾನೆ? ಹುಡುಗನು ಅದನ್ನ ಸುಲಭವಾಗಿ ಮಾಡ್ತಾನೆ, ಸುಲಭವಾಗಿ ಕಿತ್ತಾಕ್ತಾನೆ. ದ ಬಾಯ್ ಡಿಡ್ ಇಟ್ ಈಸಿಲಿ ಅಂತ ಇದೆ ಸ್ನೇಹಿತರೆ. ಸ್ನೇಹಿತರೆ ಡಿಡ್ ಅನ್ನುವುದು ಡೂ ಪದದ ಪಾಸ್ಟ್ ಟೆನ್ಸ್. ಡೂ, ಡಿಡ್, ಡನ್, ಡೂಯಿಂಗ್ ಅಂತ ಬರ್ತದೆ ಅಲ್ವಾ. ಸೊ ಸ್ನೇಹಿತರೆ V2 ಇದು ಪಾಸ್ಟ್ ಟೆನ್ಸ್, ಇದು V3 ಪಾಸ್ಟ್ ಪಾರ್ಟಿಸಿಪಲ್. ಇದನ್ನ ನೀವು ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್ ಜೊತೆ ಬಳಸಬೇಕು. ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗಳ ಜೊತೆ ಈ V3 ಅನ್ನ ಬಳಸಬೇಕು. ಇಲ್ಲಿ ಸ್ನೇಹಿತರೆ ಪಾಸ್ಟ್ ಟೆನ್ಸ್ ಡಿಡ್, ಆ ಹುಡುಗ ಮಾಡ್ದ ಅಂತ ಹೇಳೋದಕ್ಕೆ ನೀವು ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಹೆಂಗ್ ಮಾಡ್ದ ಸ್ನೇಹಿತರೆ? ಈಸಿಲಿ. ಇದು ಅಡ್ವರ್ಬ್. ಅಡ್ವರ್ಬ್ ಕ್ರಿಯೆ ಹೆಂಗ್ ನಡೀತಾ ಇದೆ ಅಂತ ಹೇಳೋದಕ್ಕೆ ಅಡ್ವರ್ಬ್ ಗಳನ್ನ ಬಳಸ್ತೀವಿ. ಸುಲಭವಾಗಿ ಕಿತ್ತ ಅಂತ ಹೇಳೋದಕ್ಕೆ he did it easily. ಅವನು ಸುಲಭವಾಗಿ ಕಲಿತ, he learned easily. ಅವರು ಸುಲಭವಾಗಿ ಹೇಳ್ಕೊಟ್ರು, he taught easily. ಓಕೆ, ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ, ನಂತರ ಅವನು ಸ್ವಲ್ಪ ದೊಡ್ಡ ಗಿಡವನ್ನ ಎಳೆಯಲು ಹೇಳಿದನು. ಹುಡುಗ ಸಣ್ಣ ಗಿಡ ಕಿತ್ತಾಕ್ತ. ಈಗ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಆ ಗಿಡವನ್ನ. then he asked him to pull out a slightly bigger plant. slightly ಅಂತಿದೆ, ವೆರಿ ಇಂಪಾರ್ಟೆಂಟ್ ವರ್ಡ್ ಸ್ನೇಹಿತರೆ. then ಅಂತ ಇದೆ, THEN. then ಅಂತಂದ್ರೆ ನಂತರ. THAN ಅಂತಾನು ಒಂದು ಬರ್ತದೆ. dan ಅಂತಂದ್ರೆ ಗಿಂತ ಅನ್ನುವಂತ ಅರ್ಥ ಬರ್ತದೆ ಸ್ನೇಹಿತರೆ. ಕಂಪೇರ್ ಮಾಡುದು, ನಾನು ಅವನಿಗಿಂತ ಎತ್ತರವಾಗಿದ್ದೇನೆ, ಐ ಆಮ್ ಟಾಲರ್ ದ್ಯಾನ್ ಹೇಮ್. ಇಲ್ಲಿ ದೆನ್ ಅಂತ ಇದೆ, THEN, ಅದರ ಅರ್ಥ ಆಫ್ಟರ್, ನಂತರ. ಆ ಪಂಡಿತ ಹುಡುಗನನ್ನ ಕೇಳ್ತಾರೆ ಏನನ್ನ? ಟು ಪುಲ್ ಔಟ್ ಸ್ಲೈಟ್ಲಿ ಬಿಗರ್. ಸ್ಲೈಟ್ಲಿ ಅಂತಂದ್ರೆ ಸ್ನೇಹಿತರೆ ಸ್ವಲ್ಪ, ಬಿಗ್ ಅಂದ್ರೆ ದೊಡ್ಡದಲ್ವಾ. ಎಲ್ಲೆಲ್ಲಿ ಸ್ನೇಹಿತರೆ ER ಗಳು ಬರ್ತದೋ ಅರ್ಥ ಮಾಡ್ಕೊಳ್ಳಿ. ಇದನ್ನ, ಇಂಥ ಪದಗಳನ್ನ ನಾವು ಕಂಪೇರ್ ಮಾಡೋದಕ್ಕೆ, ಹೋಲಿಕೆ ಮಾಡೋದಕ್ಕೆ ಬಳಸ್ತೀವಿ. ಬಿಗರ್, ಸ್ಮಾಲರ್, ಟಾಲರ್, ಶಾರ್ಪರ್, ಹೋಲಿಕೆ ಮಾಡೋದಕ್ಕೆ. ಸೊ ಇಲ್ಲಿ ಈ ಗಿಡ ಹೋಲಿಕೆ ಮಾಡ್ತಾ ಇದ್ರೆ ಇದಕ್ಕಿಂತ ಸ್ವಲ್ಪ ಎತ್ತರವಾದ ಗಿಡವನ್ನ ಕೀಳೋದಕ್ಕೆ ಹೇಳ್ತಾರೆ. ಓಕೆ, ಸ್ಲೈಟ್ಲಿ ಬಿಗರ್. ನೆಕ್ಸ್ಟ್ ಏನಾಗುತ್ತೆ, ಹುಡುಗನು ಹೆಚ್ಚು ಶ್ರಮಿಸಿ ಅದನ್ನ ಎಳಿತಾನೆ. ದ ಬಾಯ್ ಪುಲ್ಡ್ ಆರ್ಡರ್ and managed to pull it out. ಕಲಿಕೆ ಸ್ನೇಹಿತರೆ, ಪುಲ್ಡ್ ಆರ್ಡರ್, ಮತ್ತೆ ನೋಡಿ ER ಬಂತು. ಓಕೆ, ಮೊದಲಿಗಿಂತ ಹೆಚ್ಚಿನ ಎಫರ್ಟ್ ಹಾಕಿ ಶ್ರಮಿಸಿ ಎಳಿತಾನೆ ಅಂತ ಅರ್ಥ. ಸೊ ಹಾರ್ಡರ್ ಹೋಲಿಕೆ, ಹೆಚ್ಚು ಶ್ರಮಿಸಿ ಎಳೆದನು, ಗಿಡವನ್ನ ಕಿತ್ತಾಕ್ತನು. ಮ್ಯಾನೇಜ್ಡ್ ಅಂತ ಇದೆ ಸ್ನೇಹಿತರೆ, ಮ್ಯಾನೇಜ್ಡ್ ಟು ಪುಲ್ ಇಟ್ ಔಟ್. ಮ್ಯಾನೇಜ್ಡ್ ಅಂತಂದ್ರೆ ಸ್ನೇಹಿತರೆ ಅಗೇನ್ ಪಾಸ್ಟ್ ಟೆನ್ಸ್.
ಮ್ಯಾನೇಜ್ ಅಂತಂದ್ರೆ ನಿರ್ವಹಿಸು, ಯಶಸ್ವಿಯಾಗಿ ಮ್ಯಾನೇಜ್ ಮಾಡ್ದ ಅಂತ ಹೇಳೋದು ಸ್ನೇಹಿತರೆ. ನಿಭಾಯಿಸಿದನು ಅಂತ ಹೇಳ್ಬೋದು, ನಿಭಾಯಿಸ್ತಾನೆ. ಏನಾದ್ರೂ ಒಂದು ಟಾಸ್ಕ್ ಅನ್ನ ಕೊಟ್ರೆ ಅದನ್ನ ನೀವು ನಿಭಾಯಿಸಿದ್ರೆ ಯು ಮ್ಯಾನೇಜ್ಡ್ ಟು ಕಂಪ್ಲೀಟ್ ಇಟ್ ಸಕ್ಸಸ್ಫುಲಿ. ಸರಿ, ಕಷ್ಟಪಟ್ಟು ಎಳಿತಾನೆ. ನಂತರ ಪಂಡಿತ ಸುಮ್ನಿರ್ತಾನ? ಇಲ್ಲ. ನಂತರ ಪಂಡಿತನು ಒಂದು ಪೊದೆಯನ್ನ ತೋರಿಸ್ತಾನೆ. ಪೊದೆ ತರ ಕಾಣಿಸ್ತಾ ಇಲ್ಲ, ಅದೊಂಥರ ಬಳ್ಳಿ ರೀತಿ ಇರುತ್ತೆ ಸ್ನೇಹಿತರ, ಸುತ್ತ ಹಬ್ಕೊಂಡಿರುತ್ತೆ. ನೆಕ್ಸ್ಟ್ ನಂತರ ದ ಸ್ಕಾಲರ್, ಆ ಪಂಡಿತ, ಶೋಡ್ ತೋರಿಸ್ತಾ, ದ ಬಾಯ್, ಆ ಹುಡುಗನಿಗೆ, ಆ ಬುಷ್. ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್, ಬುಷ್. ನೆಕ್ಸ್ಟ್ ಅಂದ್ರೆ ಸ್ನೇಹಿತರೆ ಅಗೈನ್, ದೆನ್ ಅನ್ನುವಂತ ಅರ್ಥ ಬರುತ್ತೆ. ನಂತರ ಶೋ, ಇಡಿ ಇದೆ, ಶೋಡ್. ಸೊ ಇದು V2 ಪಾಸ್ಟ್ ಟೆನ್ಸ್. ತೋರಿಸಿದ. ಬುಷ್ ಅಂದ್ರೆ ಸ್ನೇಹಿತರೆ ಪೊದೆ, ಬಳ್ಳಿಗಳಿರ್ತಾವ ನೋಡಿ, ಹಬ್ಕೊಂಡಿರ್ತಾವಲ್ಲ ನಮ್ಮ ಮನೆ ಸುತ್ತಮುತ್ತ ಎಲ್ಲ ತೋಟದಲ್ಲಿ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಬುಷ್ ಅಂತ ಕರೀತಾರೆ ಸ್ನೇಹಿತರೆ, ಪೊದೆ. ನೆಕ್ಸ್ಟ್ ಏನಾಗುತ್ತೆ, ಹುಡುಗನು ತನ್ನ ಎಲ್ಲಾ ಶಕ್ತಿಯಿಂದ ಆ ಪೊದೆಯನ್ನ ಎಳಿತಾನೆ. ದ ಬಾಯ್ ಪುಲ್ಡ್. ಪುಲ್ಡ್ ಅಂತಂದ್ರೆ ಎಳಿ, ಪಾಸ್ಟ್ ಟೆನ್ಸ್. ವಿತ್ ಆಲ್ ಇಸ್ ಸ್ಟ್ರೆಂತ್, ಅವನ ಎಲ್ಲ ಶಕ್ತಿಯೊಂದಿಗೆ. ವಿತ್ ಅಂದ್ರೆ ಯೊಂದಿಗೆ, ಜೊತೆ. ಅವನ ಎಲ್ಲ ಶಕ್ತಿಯ ಜೊತೆ ಅದನ್ನ ಎಳಿತಾನೆ. ಕಲಿಕೆ ಸ್ನೇಹಿತರೆ ಆಲ್ ಇಸ್ ಸ್ಟ್ರೆಂತ್ ಅಂತ ಇದೆ, ಅಂದ್ರೆ ನಿಮ್ಮ ಎಲ್ಲ ಶಕ್ತಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕಲಿಕೆ. ವಿತ್ ಅಂತಂದ್ರೆ ಜೊತೆ ಸ್ನೇಹಿತರೆ. ಕೊನೆಯಲ್ಲಿ ಅವನು ಅದನ್ನ ಎಳಿತಾನೆ, ಒಂದು 1/4 ಗಂಟೆ ಮುಕ್ಕರಿಸ್ತಾನೆ, ಎಳಿತಾನೆ. ಇನ್ ದ ಎಂಡ್ ಅಂತಂದ್ರೆ ಕಡೆಯಲ್ಲಿ, ಈ ಮ್ಯಾನೇಜ್ಡ್, ನಿಭಾಯಿಸ್ತಾ, ಟು ಪುಲ್ ಇಟ್ ಔಟ್, ಅದನ್ನ ಎಳೆಯುವುದರಲ್ಲಿ. ಇನ್ ದ ಎಂಡ್ ಅಂತಂದ್ರೆ ಸ್ನೇಹಿತರೆ ಕೊನೆಯಲ್ಲಿ. ಮ್ಯಾನೇಜ್ಡ್ ಆಗ್ಲೇ ಹೇಳಿದೆ, ಸಾಧಿಸಿದನು, ನಿಭಾಯಿಸಿದನು. ಸರಿ, ಪಂಡಿತ ಈಗ ಸುಮ್ನಿರ್ತಾನ? ಇಲ್ಲ. ಕೊನೆಗೆ ಫೈನಲಿ ಅಂತಿದೆ, ಪಂಡಿತನು ಒಂದು ಸೀಬೆ ಮರವನ್ನ ತೋರಿಸ್ತಾನೆ. ಪಂಡಿತ ಇಲ್ಗೂ ಸ್ಟಾಪ್ ಆಗಲ್ಲ. ದ ಸ್ಕಾಲರ್ ಶೋಡ್, ತೋರಿಸ್ತಾ, ಇಮ್, ಅವನಿಗೆ, ಆ ಗ್ವಾವಾ ಟ್ರೀ. ಗ್ವಾವಾ ಟ್ರೀ ಅಂತಂದ್ರೆ ಸ್ನೇಹಿತರೆ ಸೀಬೆ ಹಣ್ಣಿನ ಮರ. ಫೈನಲಿ ಅಂತಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಕೊನೆಗೆ. ಗ್ವಾವಾ ಪ್ರೊನೌನ್ಸಿಯೇಷನ್ ಅಂದ್ಬಿಡಿ, ಗ್ವಾವಾ. ಗ್ವಾವಾ ಟ್ರೀ ಅಂತಂದ್ರೆ ಸೀಬೆ ಹಣ್ಣಿನ ಮರ ಸ್ನೇಹಿತರೆ. ಸೀಬೆ ಹಣ್ಣಿನ ಮರವನ್ನ ತೋರಿಸಿ ಅದನ್ನ ಕಿತ್ತಾಕಪ್ಪ ಅಂತ ಈ ಪಂಡಿತ ಕೇಳ್ತಾನೆ. ಸರಿ, ಈ ಹುಡುಗನನ್ನ ಗಮನಿಸಿ, ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಅವನು ತುಂಬಾ ಪ್ರಯತ್ನಿಸಿದ್ರು ಮರ ಚಲಿಸ್ಲೇ ಇಲ್ಲ. ಈ ಟ್ರೈಡ್ ಹಾರ್ಡ್, ತುಂಬಾ ಪ್ರಯತ್ನಿಸ್ತಾ, ಆದರೆ ಬಟ್ ದ ಟ್ರೀ ಡಿಡ್ ನಾಟ್ ಮೂವ್, ಆ ಮರ ಕದಲಲಿಲ್ಲ. ಡಿಡ್ ನಾಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಟ್ರೈಡ್ ಹಾರ್ಡ್, ಇಡಿ ಇದೆ, ಪಾಸ್ಟ್ ಟೆನ್ಸ್. ತುಂಬಾ ಪ್ರಯತ್ನವನ್ನ ಮಾಡ್ದ. ಡಿಡ್ ನಾಟ್ ಮೂವ್ ಅಂತಂದ್ರೆ ಚಲಿಸಲಿಲ್ಲ, ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಡಿಡ್ ನಾಟ್ ಗೋ, ನಾನು ಹೋಗಲಿಲ್ಲ. ಐ ಡಿಡ್ ನಾಟ್ ಕಮ್, ನಾನು ಬರಲಿಲ್ಲ. ಐ ಡಿಡ್ ನಾಟ್ ರೈಟ್, ನಾನು ಬರೆಯಲಿಲ್ಲ. ಇಟ್ ಡಿಡ್ ನಾಟ್ ಮೂವ್, ಅದು ಚಲಿಸಲಿಲ್ಲ. ಈ ರೀತಿ ಅರ್ಥ ಕೊಡುತ್ತೆ ಯಾವುದು, ಸಿಂಪಲ್ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಏನಾಗುತ್ತೆ, ಹುಡುಗನು ದಣಿದು ಇದು ಅಸಾಧ್ಯ ಅಂತ ಹೇಳ್ತಾನೆ. ದ ಬಾಯ್ ಸೇಡ್, ಹುಡುಗ ಹೇಳ್ದ, ಇಟ್ಸ್ ಇಂಪಾಸಿಬಲ್. ಸೇ ಅಂತಂದ್ರೆ ಸ್ನೇಹಿತರೆ ಹೇಳು, ಪಾಸ್ಟ್ ಟೆನ್ಸ್ ಬಂದು ಸ್ನೇಹಿತರೆ ಸೆಡ್. V2 V3 ಕೂಡ ಸೇಮ್ ಇದೇ ಇರುತ್ತೆ, ಸೆಡ್. ಏನನ್ನಾದ್ರೂ ಹೇಳದ ಅಂತ ಹೇಳೋದಕ್ಕೆ ಈ ಪದ ಸೆಡ್ ಅನ್ನ ಹೇಳಿ ಸ್ನೇಹಿತರೆ. ಏನಂತ ಹೇಳ್ತಾನೆ ಹುಡುಗ, ಇಟ್ಸ್ ಇಂಪಾಸಿಬಲ್, ಇದು ಅಸಾಧ್ಯ. ಯಾರಾದ್ರೂ ನಿಮ್ಮನ್ನ 2 ಟಿಯರು ಮನೆಯಿಂದ ಜಂಪ್ ಮಾಡುತ್ತೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು, ಇಟ್ಸ್ ಇಂಪಾಸಿಬಲ್. ಪಂಡಿತನು ನಗುತ್ತಾ ಹೇಳ್ತಾನೆ, ನಗ್ತಾ ಈಗ ಪಾಠವನ್ನ ಕೊಡ್ತಾನೆ. ಯಾರಿಗೆ, ಹುಡುಗನಿಗೆ. ಕೆಟ್ಟ ಅಭ್ಯಾಸಗಳು ಈ ಗಿಡಗಳಂತೆ. ದ ಸ್ಕಾಲರ್ ಸ್ಮೈಲ್ಡ್, ಆ ಪಂಡಿತ ನಗ್ತಾ, ಅಂಡ್ ಸೇಡ್, ಮತ್ತು ಹೇಳ್ದ, ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಹವ್ಯಾಸಗಳು, ಆರ್ ಲೈಕ್ ದೀಸ್ ಪ್ಲಾಂಟ್ಸ್, ಈ ಗಿಡಗಳಂತೆ. ಸ್ನೇಹಿತರೆ ಹಿಡಿ ಇದೆ, ಅಗೈನ್ ಸ್ಮೈಲ್ ಅಂದ್ರೆ ನಗು, ಸ್ಮೈಲ್ಡ್ ಅಂತಂದ್ರೆ ನಕ್ಕನು. V2 ಪಾಸ್ಟ್ ಟೆನ್ಸ್. ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಕೆಟ್ಟ ಅಭ್ಯಾಸಗಳು. ಲೈಕ್ ಅಂತಂದ್ರೆ ಸ್ನೇಹಿತರೆ ಒಂದು ಇಷ್ಟಪಡು, ಎಲ್ಲರಿಗೂ ಗೊತ್ತಿದ್ದಲ್ವಾ, ಐ ಲೈಕ್ ಟೀ, ಐ ಲೈಕ್ ಕಾಫಿ. ಸ್ನೇಹಿತರೆ ಇನ್ನೊಂದು ಅರ್ಥ ಇದರಲ್ಲಿ, ಹೋಲಿಕೆ ಮಾಡೋದಕ್ಕೆ. ಅವನ್ ತರ, ಅವಳ ತರ, ಆ ಗಿಡದ ತರ, ಆ ಗಿಡದ ಹಾಗೆ, ಈ ತರ ಹೇಳೋದಕ್ಕೂ ಕೂಡ ನಾವು ಲೈಕ್ ಅನ್ನ ಬಳಸ್ತೀವಿ. ಓಕೆ, ದೀಸ್ ಅನ್ನೋದು ಸ್ನೇಹಿತರೆ
ಇವು ಅಂತ ಅರ್ಥ ಕೊಡುತ್ತೆ. ಈ ಗಿಡಗಳು, ದೀಸ್ ಪ್ಲಾಂಟ್ಸ್, ಆ ಗಿಡಗಳು ಅಂತ ಹೇಳೋದಕ್ಕೆ ಸ್ನೇಹಿತರೆ ದೋಸ್ ಪ್ಲಾಂಟ್ಸ್ ಅಂತ ನೀವು ಹೇಳ್ಬೇಕು, ಆ ಗಿಡಗಳು. ಓಕೆ, ದಿಸ್ ಅನ್ನೋದು ಏಕವಚನ ಆದ್ರೆ ಈ ಗಿಡ ದಿಸ್ ಪ್ಲಾಂಟ್, ಈ ಗಿಡಗಳು ಅಂತ ಹೇಳಬೇಕಾದ್ರೆ ನೀವು ದೀಸ್ ಪ್ಲಾಂಟ್ಸ್ ಅಂತ ಹೇಳ್ಬೇಕು, ಬಹುವಚನ. ಅದೇ ತರ ಸ್ನೇಹಿತರೆ ಆ ಗಿಡ ದಟ್ ಪ್ಲಾಂಟ್, ಆ ಗಿಡಗಳು ಬಹುವಚನ ಬಂದಾಗ ಸ್ನೇಹಿತರೆ ದೋಸ್ ಪ್ಲಾಂಟ್ಸ್ ಅಂತ ನೀವು ಬಳಸ್ಬೇಕು. ಓಕೆ, ಬಹಳ ಇಂಪಾರ್ಟೆಂಟ್ ಕಲಿಕೆ ಸ್ನೇಹಿತರೆ. ಸೊ ಈ ಗಿಡಗಳಂತೆ ಅಂತ ಹೇಳೋದಕ್ಕೆ ನೋಡಿ ಲೈಕ್ ಪದನ ಬಳಸಿದ್ದಾರೆ. ಲೈಕ್ ದೀಸ್ ಪ್ಲಾಂಟ್ಸ್, ಬ್ಯಾಡ್ ಹ್ಯಾಬಿಟ್ಗಳು ಕೂಡ ಅಂತ ಈ ಪಂಡಿತ ಹೇಳ್ತಾ ಇದ್ದಾರೆ. ಪಂಡಿತಂದು ಪಾಠ ಮುಂದುವರಿಯುತ್ತೆ. ಅವು ಅಂದ್ರೆ ಬ್ಯಾಡ್ ಹ್ಯಾಬಿಟ್ಗಳು ಚಿಕ್ಕದಾಗಿದ್ದಾಗ ಸುಲಭವಾಗಿ ಅವುಗಳನ್ನ ನಿನ್ನ ಜೀವನದಿಂದ ತೆಗೆದುಹಾಕಬಹುದು. ವೆನ್ ದೇ ಆರ್ ಸ್ಮಾಲ್, ಅವು ಚಿಕ್ಕದಾಗಿದ್ದಾಗ ಯು ಕ್ಯಾನ್ ರಿಮೂವ್ ದೆಮ್ ಈಸಿಲಿ, ಬಹಳ ಈಸಿಯಾಗಿ ನೀನು ಅದನ್ನ ತೆಗೆದುಹಾಕ್ಬಹುದು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವೆನ್ ಅಂತಂದ್ರೆ ನಮ್ಗೆ ಗೊತ್ತು ಅರ್ಥ ಯಾವಾಗ. ಈ ತರ ಸೆಂಟೆನ್ಸ್ ಅಲ್ಲಿ ಅದನ್ನ ಬಳಸಿದಾಗ ಸ್ನೇಹಿತರೆ ಅದರ ಅರ್ಥ ಏನಾಗಿರುತ್ತೆ, ಆಗ. ಅವು ಚಿಕ್ಕದಾಗಿದ್ದಾಗ, ದೇ ಆರ್ ಸ್ಮಾಲ್ ಅಂತಂದ್ರೆ ಅವು ಚಿಕ್ಕವು, ಅವು ಚಿಕ್ಕದಾಗಿದ್ದಾಗ ಅಂತ ಹೇಳೋದಕ್ಕೆ ಸ್ನೇಹಿತರೆ ನೀವು ವೆನ್ ಆದ್ಮೇಲೆ ಈ ವಾಕ್ಯವನ್ನ ಬಳಸ್ಬೇಕು. ನಾನ್ ಚಿಕ್ಕವನಾಗಿದ್ದಾಗ ವೆನ್ ಐ ವಾಸ್ ಸ್ಮಾಲ್, ವೆನ್ ಐ ವಾಸ್ ಚೈಲ್ಡ್, ನಾನು ಚಿಕ್ಕವನಾಗಿದ್ದಾಗ. ನಾನು ವಿದ್ಯಾರ್ಥಿ ಆಗಿದ್ದಾಗ ವೆನ್ ಐ ವಾಸ್ ಅ ಸ್ಟೂಡೆಂಟ್, ನಾನೊಬ್ಬ ವಿದ್ಯಾರ್ಥಿ ಆಗಿದ್ದಾಗ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ವೆನ್ ಅಂತಂದ್ರೆ ಆಗ ಅನ್ನುವಂತ ಅರ್ಥ ಕೊಡುತ್ತೆ ಸ್ನೇಹಿತರೆ. ಕ್ಯಾನ್ ಅನ್ನುವುದು ಒಂದು ಟೆನ್ಸ್ ಸ್ನೇಹಿತರೆ. ಇದರ ಅರ್ಥ ನಿಮ್ಮ ಸಾಮರ್ಥ್ಯವನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸ್ತಕ್ಕಂತ ಒಂದು ಟೆನ್ಸ್. ಫಾರ್ ಎಕ್ಸಾಂಪಲ್, ನನಗೀಗ ಕಾರ್ ಓಡ್ಸಕ್ ಬರ್ತದೆ, ಐ ಕ್ಯಾನ್ ಡ್ರೈವ್ ಅ ಕಾರ್, ಸಾಮರ್ಥ್ಯ, ಸ್ಕಿಲ್. ನನಗೆ ಸ್ವಿಮ್ಮಿಂಗ್ ಮಾಡಕ್ ಬರ್ತದೆ, ಐ ಕ್ಯಾನ್ ಸ್ವಿಮ್. ನನಗೆ ಇಂಗ್ಲಿಷ್ ಮಾತಾಡಕ್ ಬರ್ತದೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಿಮ್ಮ ಸಾಮರ್ಥ್ಯವನ್ನ ಸ್ನೇಹಿತರೆ ಹೇಳೋದಕ್ಕೆ ಈ ಕ್ಯಾನ್ ಅನ್ನುವಂತ ಟೆನ್ಸ್ ಅನ್ನ ಬಳಸಿ. ರಿಮೂವ್ ಅಂತಂದ್ರೆ ತೆಗೆದಾಕು. ಓಕೆ, ಯು ಕ್ಯಾನ್ ರಿಮೂವ್ ಅಂತಂದ್ರೆ ನೀನು ತೆಗೆದಾಕುವಂತ ಸಾಮರ್ಥ್ಯ ನಿನಗಿರ್ತದೆ. ದೆಮ್ ಅಂತಂದ್ರೆ ಸ್ನೇಹಿತರೆ ಎರಡು ಅರ್ಥ ಬರುತ್ತೆ. ಒಂದು ಅವರನ್ನು, ಓಕೆ, ಟೀಚರು ಅವರನ್ನ ಕರೀತಾ ಇದ್ದಾರೆ, ಟೀಚರ್ ಈಸ್ ಕಾಲಿಂಗ್ ದೆಮ್. ಇನ್ನೊಂದು ಅರ್ಥ ಸ್ನೇಹಿತರೆ ಅವುಗಳನ್ನು, ಅರ್ಥ ಮಾಡ್ಕೊಳ್ಳಿ, ಅವುಗಳನ್ನು. ಸೊ ಬ್ಯಾಡ್ ಹ್ಯಾಬಿಟ್ ಗಳನ್ನು ದೆಮ್. ಓಕೆ, ಸೊ ಬ್ಯಾಡ್ ಹ್ಯಾಬಿಟ್ಗಳು ಚಿಕ್ಕದಾಗಿದ್ದಾಗ ವೆನ್. ಯು ಕ್ಯಾನ್ ರಿಮೂವ್, ನೀನು ತೆಗೆದುಹಾಕುವಂತ ಸಾಮರ್ಥ್ಯ ನಿನಗಿರ್ತದೆ. ದೆಮ್ ಏನನ್ನ, ಬ್ಯಾಡ್ ಹ್ಯಾಬಿಟ್ಗಳನ್ನ ಈಸಿಲಿ. ಈಸಿಲಿ ಅಂದ್ರೆ ಸುಲಭವಾಗಿ. ಆದರೆ ಅವು ದೊಡ್ಡದಾದ್ರೆ ತೆಗೆದುಹಾಕೋದಕ್ಕೆ ಕಷ್ಟ ಆಗತ್ತೆ. ಬಟ್ ಆದರೆ ಇಫ್ ದೇ ಗ್ರೋ, ಅವು ದೊಡ್ಡದಾದರೆ, ಇಫ್ ಅಂದ್ರೆ ರೇ, ದೇ ಬಿಕಮ್ ಸ್ಟ್ರಾಂಗ್, ಅವು ಶಕ್ತಿಶಾಲಿಗಳಾಗ್ತವೆ. ಟು ಅಪ್ರೂಟ್, ಕಿತ್ತು ಬಿಸಾಕೋದಕ್ಕೆ ಶಕ್ತಿಶಾಲಿಗಳಾಗ್ಬಿಡುತ್ತವೆ. ಅಂದ್ರೆ ನೀನು ತೆಗೆದುಹಾಕಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರೆ ಯಾರು, ಪಂಡಿತರು. ಸ್ನೇಹಿತರೆ ಇಫ್ ಅಂತಂದ್ರೆ ರೇ, ದೇ ಅಂತಂದ್ರೆ ಎರಡರ್ಥ, ಅವರು ಅವು. ಗ್ರೋ ಅಂತಂದ್ರೆ ಬೆಳೆಯುವುದು. ಸೊ ಸ್ನೇಹಿತರೆ ಅವು ಬೆಳೆದರೆ, ಇಫ್ ದೇ ಗ್ರೋ, ಇಫ್ ದೇ ಗ್ರೋ. ಸ್ಟ್ರಾಂಗ್ ಅಂತಂದ್ರೆ ಸ್ನೇಹಿತರೆ ಬಲವಾದ. ಅಪ್ರೂಟ್ ಅಂತಂದ್ರೆ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಪದ, ಬೇರ್ ಸಹಿತ, ಬೇರ್ ಸಮೇತ ಏನನ್ನಾದ್ರೂ ಕಿತ್ತಾಕೋದು, ಕಿತ್ತು ಬಿಸಾಕೋದು. ಗಾಳಿ ಜೋರಾಗಿ ಬೀಸಿದ್ರೆ ಮಳೆ ಟೈಮಲ್ಲಿ ಆ ಗಾಳಿ ಏನ್ ಮಾಡುತ್ತೆ, ಮರ ಗಿಡಗಳನ್ನ ಬೇರ್ ಸಮೇತ ಅಪ್ರೂಟ್ ಮಾಡುತ್ತೆ. ರೂಟ್ ಅಂತಂದ್ರೆ ಬೇರು ಅಲ್ವಾ, ಬೇರ್ ಸಮೇತ ಏನನ್ನಾದ್ರೂ ಕಿತ್ತು ಬಿಸಾಕೋದೇನಿದೆ ಸ್ನೇಹಿತರೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಅಪ್ ರೂಟ್ ಅಂತ ಕರೀತಾರೆ. ಬಹಳ ಬಹಳ ಇಂಪಾರ್ಟೆಂಟ್ ಪದ, ನೆನಪಿಡಿ. ನಾ ಮುಂದೆ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಸ್ನೇಹಿತರೆ ಕಥೆಯ ನೀತಿ ಪಾಠ ತುಂಬಾ ಚೆನ್ನಾಗಿದೆ, ಮಾರಲ್ ನೀತಿ ಪಾಠ. ಕೆಟ್ಟ ಅಭ್ಯಾಸಗಳನ್ನ ಚಿಕ್ಕದಾಗಿದ್ದಾಗಲೇ ನಿಲ್ಲಿಸುವುದು ಸುಲಭ, ನಿಲ್ಲಿಸುವುದು ಒಳ್ಳೆಯದು ಕೂಡ. ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಅಭ್ಯಾಸಗಳು, ಆರ್ ಈಸಿಯರ್, ಸುಲಭ. ಟು ಸ್ಟಾಪ್, ನಿಲ್ಲಿಸೋದಕ್ಕೆ. ವೆನ್ ದೇ ಆರ್ ಸ್ಮಾಲ್, ಅವು ಚಿಕ್ಕದಾಗಿದ್ದಾಗ. ಸ್ನೇಹಿತರೆ ಈಸಿಯರ್ ಅಂತ ಇದೆ, ಕಂಪ್ಯಾರಿಸನ್ ಅಂತಂದ್ರೆ ಸುಲಭ. ಟು ಸ್ಟಾಪ್, ನಿಲ್ಲಿಸಲು, ನಿಲ್ಲಿಸೋದಕ್ಕೆ. ವೆನ್ ದೇ ಆರ್ ಸ್ಮಾಲ್, ಅವು ಚಿಕ್ಕದಾಗಿದ್ದಾಗ. ವೆನ್ ದೇ ಆರ್ ಸ್ಮಾಲ್. ಸ್ನೇಹಿತರೆ
ಈ ಕಥೆಯಿಂದ ನೀವು ಇಷ್ಟು ಪದಗಳನ್ನ ಮತ್ತೆ ಇಷ್ಟು ವಾಕ್ಯಗಳನ್ನ ಕಲ್ತಿದ್ದೀರಾ. ದಯವಿಟ್ಟು ಒಂದು ಸ್ಕ್ರೀನ್ ಶಾಟ್ ತಗೊಂಡು ಅವಾಗವಾಗ ರಿವಿಷನ್ ಮಾಡಿ. ಸಾಧ್ಯವಾದ್ರೆ ನಿಮ್ಮದೇ ಒಂದು ನೋಟ್ ಬುಕ್ ಅಲ್ಲಿ ಇದನ್ನೆಲ್ಲ ಬರೆದಿಡಿ ಸ್ನೇಹಿತರೆ. ನೀವು ಬರೆದಾಗ ಅದೆಲ್ಲ ನಿಮ್ಮ ತಲೆಯಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಳ್ಳುತ್ತೆ. ಜಾಸ್ತಿ ಬರೆದ್ರೆ ಜಾಸ್ತಿ ದಿನ ಅದು ನೆನಪಲ್ಲಿರುತ್ತೆ. ಈ ವಿಡಿಯೋವನ್ನ ಇಲ್ಲಿ ನಿಲ್ಲಿಸಿ ಇದನ್ನ ಸಾಧ್ಯವಾದ್ರೆ ಬರ್ಕೊಳ್ಳಿ. ಇಲ್ಲ ಅಂತಂದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಕತೆ 6, ದ ಫಾರ್ಮರ್ ಅಂಡ್ ಈಸ್ ವೈಫ್. ಒಬ್ಬ ರೈತ ಮತ್ತು ಆತನ ಹೆಂಡತಿಯ ಕತೆ ಸ್ನೇಹಿತರೆ. ಈ ಕಥೆಯಿಂದ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಶಬ್ದಕೋಶವನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ಇಂದಿನ ಪ್ರಶ್ನೆ, ಇಂದಿನ ವಿಡಿಯೋವನ್ನ ಆಧರಿಸಿ ನಿಮಗೆ ಒಂದು ಪ್ರಶ್ನೆ. ಬೇರ್ ಸಮೇತ ತೆಗೆದಾಕು, ಕಿತ್ತಾಕು. ಸ್ನೇಹಿತರೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಆಪ್ಷನ್ 1 ರೂಟ್ ಅಂತ ಕರಿತೀವ, ಬಿ ಬುಷ್ ಅಂತ ಕರಿತೀವ, ಮತ್ತೆ ಆಪ್ಷನ್ 3 ಅಪ್ರೂಟ್ ಅಂತ ಕರಿತೀವ. ನಿಮ್ಮ ಉತ್ತರ ಏನು ಅನ್ನೋದನ್ನ ಸ್ನೇಹಿತರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಉತ್ತರ ಸರಿನಾ ತಪ್ಪಾ ಅನ್ನೋದನ್ನ ನಾನು ಖಂಡಿತ ಚೆಕ್ ಮಾಡಿ ನನ್ನ ಅಭಿಪ್ರಾಯವನ್ನ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಇದು ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಖಂಡಿತ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.